ಶಿವಕುಮಾರ್ ಸರ್ಕಾರಕ್ಕೆ ಆರಂಭದಲ್ಲೇ ಹೊಸ ಚಾಲೆಂಜ್. ಪ್ರಬಲ ಖಾತೆಗಾಗಿ ಪಟ್ಟು ಹಿಡಿದ್ರ ಸಂಪುಟದ ಹಿರಿಯ ಸಚಿವರು. ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಡಿಕೆಶಿ ಮೇಲೆ ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆ ಒಪ್ಕೊಳ್ಳಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಕೊಟ್ರೆ ಬೆಂಗಳೂರು ಖಾತೆ ಕೊಡಿ, ಇಲ್ಲ ಸ್ಥಾನವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಜಿಬಿಎ ಚುನಾವಣೆ ಹೊತ್ತಲ್ಲೇ ಮುಳುವಾಗಲಿದೆಯಾ ಸಚಿವರ ಮುನಿಸು? ಸಿಎಂ ಡಿಕೆ ಶಿವಕುಮಾರ್ಗೆ ಮೊದಲ ಹೆಜ್ಜೆಯೇ ಸವಾಲಾಗಲಿದೆಯಾ? ಖಾತೆ ಸವಾಲನ್ನ ಯಶಸ್ವಿಯಾಗಿ ಮೆಟ್ಟಿ ನಿಲ್ತಾರಾ ಕನಕಪುರ ಬಂಡೆ? ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಆರಂಭದಲ್ಲೇ ಹೊಸ ಚಾಲೆಂಜ್. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತಿದ್ದಾರೆ. ಕೊಡೋ ಹಾಗಿದ್ರೆ ಬೆಂಗಳೂರು ಖಾತೆ ಕೊಡಿ, ಇಲ್ಲ ಅಂದ್ರೆ ಸ್ಥಾನವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಜಿಬಿಎ ಚುನಾವಣೆ ಹೊತ್ತಲ್ಲೇ ಸಚಿವರ ಮುನಿಸು ಮುಳುವಾಗುತ್ತಾ? ಸಿಎಂ ಡಿಕೆ ಶಿವಕುಮಾರ್ಗೆ ಮೊದಲ ಹೆಜ್ಜೆಯೇ ಸವಾಲಾಗುತ್ತಾ? ಖಾತೆ ಸವಾಲನ್ನ ಯಶಸ್ವಿಯಾಗಿ ಮೆಟ್ಟಿ ನಿಲ್ತಾರಾ ಕನಕಪುರ ಬಂಡೆ? ನಾವು ಯಾವುದೇ ಕಾರ್ಯಕ್ರಮ ನಿರೀಕ್ಷೆಯಲ್ಲಿ ಕೂಡ ಇಲ್ಲ. ಎಲ್ಲ ಖಾತೆ ಕೂಡ ಮಹತ್ವದ ಖಾತೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಬೇಕಷ್ಟು ಕೆಲಸ ಮಾಡಲಿಕ್ಕಂಥ ಅವಕಾಶ ಇದೆ. ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಯವರು ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಅನುಗುಣವಾಗಿ ಆ ಖಾತೆಯನ್ನು ಚೆನ್ನಾಗಿ ಕೆಲಸ ಮಾಡ್ತೀವಿ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಹೌದು, ಪ್ರತಿಯೊಂದು ಕೆಲಸವನ್ನು ನಾವು ಖುಷಿಯಿಂದ ಮಾಡಿದರೆ ನಾವು ಖುಷಿಯಾಗಿರ್ತೇವೆ. ನಾವು ಕೆಲಸವನ್ನು ಹಾಕಿದ್ದಂಥ ಟೆನ್ಷನ್ ಮಾಡ್ತಾರೆ, ನಾವು ಟೆನ್ಷನ್ ಇರ್ತೇವೆ. ನಾನು ಯಾವುದೇ ಒಂದು ಕೆಲಸ ಸಿಕ್ಕಿದಾಗ ಭಾಳ ಸಂತೋಷದಿಂದ ಖುಷಿಯಿಂದ ಕೆಲಸ ನಾನು ಮಾಡ್ತೇನೆ. 3 ವರ್ಷ ನನಗೆ ಅತ್ಯಂತ ತೃಪ್ತಿ ಇದೆ. ನಾನು ಸಭಾಧ್ಯಕ್ಷನಾಗಿ ಒಬ್ಬ ಕಿರಿಯನಾಗಿದ್ದು ಕೂಡ ಎಲ್ಲ ಹಿರಿಯನಾಗಿ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಅಧಿಕೃತವಾಗಿ ಯಾವುದೇ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡಲಿಕ್ಕೆ ಯಾವ ಸ್ಥಾನಮಾನನು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ಯಾರು ಗೃಹ ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಏನು ಮಾತಾಡೋದು, ಯಾವ ಖಾತೆನೂ ಇಲ್ಲ. ಯಾಕಂದರೆ ನಿಮ್ಮ ಹಿರಿತನಕ್ಕೆ ತಕ್ಕನಾದಂತಹ ಒಂದು ಖಾತೆ ಸಿಕ್ಕಿರಲಿಲ್ಲ ಅನ್ನೋ ಅಸಮಾಧಾನ ಅಂತೂ ನಿಮಗಿತ್ತಲ್ಲ. ಅದೆಲ್ಲ ಹಳೆ ಕತೆ ಬಿಡಿ, ಈಗ ಯಾಕೆ ಮಾತಾಡೋದು? ನೋ ಕಾಮೆಂಟ್ಸ್. ಖಾತೆ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರಾ, ಕೇಳಿದ್ರಾ? ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. CM ಅವ್ರು ಬಂದ ಮೇಲೆ ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಯಾವ ಖಾತೆ ಕೇಳಿಲ್ಲ. ನಾವು ಯಾವುದೇ ಖಾತೆ ಕೊಟ್ಟರು ಕೂಡ ನಾವು ಅದನ್ನು ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ಡೆಲ್ಲಿಯಲ್ಲಿ ಚರ್ಚೆ ಮಾಡಿ ಇವತ್ತು ಸಾಯಂಕಾಲದವರೆಗೆ ನಾನು ಖಾತೆಗಳನ್ನು ಹಂಚ್ತೀನಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಂಬರ್ 1 ಇದೆ. ಇವತ್ತು ಎಲ್ಲ ಒಂದು ಕ್ಷೇತ್ರದಲ್ಲಿ ಹೆಲ್ತ್ ಸೆಕ್ಟ್ರಲ್ಲಿ ಇವತ್ತು ಕರ್ನಾಟಕ ನಂಬರ್ 1. ನಾನು ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ವಿವೇಚನೆ. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ, ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆ ನಮ್ಮ ನಾಯಕರ ಜೊತೆಗೆ, ಸಿದ್ದರಾಮಯ್ಯನವ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಒಟ್ಟಿಗೆ ಇವತ್ತೊಂದು ಸಹ ಖಾತೆಗಳನ್ನ ನಿರ್ಧಾರ ಮಾಡ್ತಾರೆ. ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಭಾಳ ಸಂತೋಷ. ಯಾಕಂದರೆ ಅವರು ಹಿ ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಹೀಗಾಗಿ ಅವ್ರಿಗಾಗಿದೆ ಅದು ಭಾಳ ಸಂತೋಷ ಇದೆ. ಪರಮೇಶ್ವರ್ ಅವ್ರಿಗಾಗಿದ್ದು ನನಗಾದಷ್ಟೇ ಸಂತೋಷ ನನಗೆ ಸೇಮ್ ಇದೆ. ಹೊಸ ಮುಖ್ಯಮಂತ್ರಿನಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದ್ರ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಇಸ್ ಅ ಸ್ಟಾರ್ ವುಡ್ ಆಫ್ ಕರ್ನಾಟಕ ಅಂಡ್ ಅವರಿಗೆ ಇವತ್ತು KPCC ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವ, ಪರಮೇಶ್ವರ್ ಸಾಹೇಬರ ನೇತೃತ್ವ, ಈ ಥರ ಎಲ್ಲ ಹಿರಿಯ ಮುಖಂಡರುಗಳು ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗಲೂ 2028 ಮತ್ತೆ ಸರ್ಕಾರ ತರಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಅಂತ ಬಹಳಷ್ಟು ಒಂದು ವಿಶ್ವಾಸ ಇತ್ತು. ಯಾಕೆ ಸರ್? ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ. KPCC ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಭಾಳ ಖುಷಿಯಾಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ.
ಟ್ರೈ ಮಾಡ್ತಾನೆ ಇರ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಐ ಆಮ್ ಹೋಪ್ಫುಲ್ ಐ ಶುಡ್ ಗೆಟ್ ಥ್ರೂ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ ಏನಾಗುತ್ತೆ. ನನಗೆ 3 ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅವರ ಒಂದು ಅನುಭವ, ಅದಕ್ಕೆ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೀನಿ. ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಿರೋ ನಿರೀಕ್ಷೆಗಳಿತ್ತು, ಒಂದು ಮೊದಲ ಹಂತದಲ್ಲಿ ಇನ್ನೂ ಆಗಿಲ್ಲ. ಇಲ್ಲ, ನಾನು ಖಂಡಿತವಾಗ್ಲೂ ಸೇರ್ಕೊಳ್ತೀನಿ. ಹೈಕಮಾಂಡ್ ಆಶೀರ್ವಾದ ಇದೆ, ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದ, ಖರ್ಗೆ ಅವರ ಆಶೀರ್ವಾದ, DK ಸಾಹೇಬ್ರ ಆಶೀರ್ವಾದ ಇದೆ. 2ನೇ ಪಟ್ಟಿಯಲ್ಲಿ ಖಂಡಿತವಾಗ್ಲೂ ನಾನು ಮಂತ್ರಿ ಆಗ್ತೀನಿ. ಬಹುತೇಕ 2ನೇ ಹಂತದಲ್ಲಿ ನಮಗೆಲ್ಲ ವಿಶ್ವಾಸ ಇದೆ. ಈ ಸಮುದಾಯವನ್ನು ಗುರುತಿಸುವಂಥದ್ದಾಗಿರ್ಬೋದು. ಯಾಕಂದರೆ ಸಮುದಾಯ ಇವತ್ತು ಗಟ್ಟಿಯಾಗಿ ಪಕ್ಷದ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಇರೋದ್ರಿಂದ, ಯಾಕಂದರೆ ಕಳೆದ 50 ವರ್ಷದಿಂದ ನಮ್ಮ ತಂದೆ ತಾಯಿ ನಾನು 3ನೇ ತಲೆಮಾರು ಈ ಪಕ್ಷದಲ್ಲಿ ನಾವು ಇದ್ದೀವಿ. ಖಂಡಿತವಾಗಿ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಖಂಡಿತವಾಗಿ ಈ 2ನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಭೇಟಿಯಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿನ್ನೆ ಪ್ರಮಾಣ ವಚನ ಆದ ನಂತರ. ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ ಇದೆ. ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಹೋಗಿದ್ದಾರೆ. ಇದು ಭಾಳ ಸಂತೋಷ ತಂದಿರೋ ವಿಚಾರ, ನಮ್ಗೆ ಖುಷಿ ಇದೆ ನಮಗೆ ಇವತ್ತು. 2ನೇದಾಗಿ ನಮ್ಮ ಸಮಾಜಕ್ಕೆ ಒಂದು ಕೊಡಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಸಮುದಾಯದ ಆಧಾರದ ಮೇಲೆ ಒಂದು ಕೊಡಿ ಅಂತ ಕೇಳಿದ್ವಿ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. DK ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಅವರಿಂದಲೇ ಮುಂದೆ ಬಂದಿದ್ದೀವಿ. ಯಾಕಂದರೆ ಅದರಿಂದ BJPಯವರು ನನ್ನ ಅಧಿಕಾರದಿಂದ ಯಾವತ್ತು ನಮ್ಮನ್ನು ತುಳಿದ್ರು ಅವತ್ತಿಂದ ನನಗೆ ಆಶ್ರಯ ಕೊಟ್ಟಂಥವ್ರು DK ಸಾಹೇಬರು. ಬಟ್ 2ನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ. ಬಿಟ್ಟರೆ ಮತ್ತೆ ನೀವು ಸಚಿವರು ಆಗ್ತಾರೆ ಅನ್ನೋ ಆಕಾಂಕ್ಷೆಗಳು ಐತೆ, ಈಗಲೂ ಆಸೆ ಐತೆ, ಮಾಡ್ತಾರೆ ಅಂತ ವಿಶ್ವಾಸ ಐತೆ. ನೋಡೋಣ, ಕಾದು ನೋಡೋಣ. ಚಲುವರಾಯಸ್ವಾಮಿ ತೆಗೆದು ನಿಮಗೆ ಕೊಡ್ತಾರೆ ಅಂತ ಸರ್ ಈ ಖಾತೆನ? ಅವ್ರು ತೆಗೆದು ಇವ್ರಿಗೆ ಕೊಡ್ತಾರೆ, ಇವ್ರು ತೆಗೆದು ಅವ್ರಿಗೆ ಕೊಡ್ತಾರೆ ಅಂತಲ್ಲ. ನಮ್ಗೆ ಏನಾರ ಯೋಗ್ಯತೆ ಇದ್ರೆ ಕೊಡ್ತಾರೆ. ನನಗೆ ಆಸೆ ಇದೆ, ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು. ನಾನೊಬ್ಬ OBC ಹುಡುಗ. ಒಂದು OBC ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಪವರ್ ಇಂದೇನೋ ಪಾಪ್ಯುಲಾರಿಟಿ ಇಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಎಳೆದು ಕಾಂಟ್ರವರ್ಸಿಗಳು ಮಾಡ್ಕೊಂತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದ್ರೆ ಅವ್ರು ಬೈತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.